ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳುದಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ಮಹಾಶಿವರಾತ್ರಿಯ ದಿನ, ಅಂದರೆ ಶಿವ ಧರೆಗಿಳಿತ ಬರ್ತಕ್ಕಂಥ ದಿನ. ಯಾರು ಶ್ರದ್ಧಾಭಕ್ತಿಗಳಿಂದ ಗಜಚರ್ಮಾಂಬರನಾಗಿರ್ತಕ್ಕಂಥ ಶಿವನನ್ನು ಕೇವಲ ಉಪವಾಸಗಳಿದ್ದು ಸರ್ವೇ ಸಾಮಾನ್ಯವಾಗಿ ಉಪವಾಸ ಇರತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಈ ದಿನದ ಮಹತ್ವ, ರಾತ್ರಿಯಲ್ಲಿ ಪರಮಾತ್ಮ ಭೂಮಿಗೆ ಇಳಿದು ಬರ್ತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಯಾವಾಗಲೂ ಶಿವನ ಸಾನ್ನಿಧ್ಯದಲ್ಲಿ ಯಾರಿರ್ತಾರೋ ಅವರಿಗೆ ಶಿವನ ಅನುಗ್ರಹವಾಗುತ್ತೆ ಅನ್ನೋದು ಶಿವಪುರಾಣಗಳ ಪುರಾಣಗಳ ಒಂದು ಕಥೆಗಳು. ಅಂದರೆ ಶಿವ ಈ ದಿನ ಭೂಲೋಕಕ್ಕೆ ಪದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಶಿವನ ಭಕ್ತರಿಗೆ ಅನುಗ್ರಹವನ್ನು ಕೊಡ್ತಕ್ಕಂಥ ದಿನ. ಯಾರು ಉಪವಾಸಗಳಿದ್ದು ಶಿವನ ಆರಾಧನೆಯನ್ನು ಮಾಡ್ತಾರೋ, ಯಾರು ರಾತ್ರಿಯೆಲ್ಲ ಭಜನೆಗಳನ್ನು, ಯಾಕೆಂದರೆ ಈ ಸಮಯ ಭಜನೆಗಳು, ಅಭಿಷೇಕಗಳು ನಿರಂತರವಾಗಿ ಶಿವನಿಗೆ ನಡೆಯುತ್ತೆ. ಏಕೆಂದರೆ ಶಿವ ಆಗಮನ ಆಗಬೇಕಾದ್ರೆ ನಾವು ಅಷ್ಟು ಖುಷಿಯಿಂದ ಆಗಮನವನ್ನು ಮಾಡ್ಕೋಬೇಕಾಗತ್ತೆ. ಇನ್ನೂ ಒಂದು ವಿಚಾರ ಗೊತ್ತಿರಬೇಕು. ಶಿವ ನೋಡಿ ಯಾವಾಗಲೂ ಕೂಡ ಸ್ಮಶಾನವಾಸಿ. ಯಾವುದಂದ್ರೆ ಅದೇ, ಏನಂದ್ರೆ ಅದೇ ಶಿವನಿಗೆ ಇಂಥದ್ದೇ ಪ್ರಿಯವಾಗಿರ್ತಕ್ಕಂಥದ್ದೇ ಅಂತ. ಆದರೆ ಒಂದೇ ಒಂದು ಪ್ರಿಯವಾಗಿರ್ತಕ್ಕಂಥ ಅತಿ ಸರಳವಾಗಿರ್ತಕ್ಕಂಥ ಒಂದು ಕಾಯಿದೆ. ಬಟ್ ಈ ಕಾಯಿ ಸರ್ವೇ ಸಾಮಾನ್ಯಕ್ಕೆ ಯಾರು ತೊಗೊಂಡೋಗೋದಿಲ್ಲ. ಇದು ಬೆಳೀತಕ್ಕಂಥ ಪ್ರದೇಶನೇ ಆ ಥರ ಇರ್ತಕ್ಕಂಥದ್ದಿರುತ್ತೆ. ಬಟ್ ಆದರೂ ಸಹಿತವಾಗಿ ಶಿವನಿಗೆ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾಯಿ. ಬಟ್ ಈ ಕಾಯನ್ನು ಇಟ್ಟು ಶಿವನಿಗೆ ಆರಾಧನೆಯನ್ನು ಮಾಡೋದ್ರಿಂದ ಮ್ಯಾಕ್ಸಿಮಮ್ ಶಿವನ ಸಂಪ್ರೀತನಾಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳುತ್ತೆ. ನಾನಾ ಸಂಕಷ್ಟಗಳು, ನಾನಾ ವ್ಯಾಧಿಗಳು ದೂರ ಆಗ್ತಕ್ಕಂಥದ್ದು ಇದು ಕಟುಸತ್ಯ. ಕೊನೆಯ ಭಾಗದಲ್ಲಿ ತಿಳಿಸ್ತೇನೆ. ಇದು ಮಹಾಶಿವರಾತ್ರಿ ಆಗಿರೋದ್ರಿಂದ ಎಲ್ಲರೂ ಕೂಡ ಒಮ್ಮೆಲೆ ಓಂ ನಮಃ ಶಿವಾಯ ಶಿವಾಯ ಓಂ ಪ್ರಾರ್ಥನೆಯನ್ನು ಮಾಡೋಣ. ಶಿವನ ಅನುಗ್ರಹ ನಮ್ಮ ಮೇಲೆ ಇರಲಿ. ಕೇವಲ ಓಂ ನಮಃ ಶಿವಾಯ ಓಂಕಾರವನ್ನು ಹೇಳಿದ್ರೆ ಓಡೋಡಿ ಬರ್ತಕ್ಕಂಥ ಪರಮಾತ್ಮ ಶಿವ. ಶ್ರದ್ಧಾಭಕ್ತಿಗಳಿಂದ, ಭಾವಗಳಿಂದ, ಒಳ್ಳೆಯ ಭಾವಗಳಿಂದ ಯಾರು ಶಿವನನ್ನು ಖಂಡಿತವಾಗಿ ನೆನೆಸ್ಕೊಳ್ತಾರೋ, ಶಿವನಿಗೆ ಅದಕ್ಕೆ ಮಹತ್ವ ಏನಪ್ಪ ಅಂದರೆ ಸರ್ವ ಪಿತೃಗಳಿಗೆ ತಂದೆಯಾಗಿರ್ತಕ್ಕಂಥನು ಶಿವ. ನಾನಾ ರೀತಿಯಲ್ಲಿ ಶಿವನನ್ನು ಆರಾಧನೆಯನ್ನು ಮಾಡ್ತೀವಿ. ಮುನೇಶ್ವರ ಎಕ್ಸೆಟ್ರಾ 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 ಎಲ್ಲ ಒಂದೊಂದು ರೀತಿಯಾಗಿ ಶಿವನನ್ನು ಆರಾಧನೆ ಮಾಡ್ತೀವಿ. ಲಯಕಾರಕ ಶಿವ, ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥದ್ದು. ಯಾವುದು ಪ್ರಪಂಚದಲ್ಲಿ ಅತಿ ಕೆಟ್ಟತನ ತಾಂಡವವಾಡ್ತಿದೆಯೋ ಆವಾಗ ಶಿವ ವೀರಭದ್ರನಾಗಿ ಭೂಮಿಗೆ ಬರ್ತಾನೆ. ಇದು ಸತ್ಯ. ಕಾಲಭೈರವ ಇವೆಲ್ಲವನ್ನು ನೋಡ್ತೀವಿ. ಇವೆಲ್ಲ ಕೂಡ ಕಲ್ಕಿ ಅವತಾರ. ಅಫ್ಕೋರ್ಸ್ ಇವೆಲ್ಲ ಒಂದೊಂದು ರೀತಿಯ ಅವತಾರಗಳನ್ನು ಶಿವನ ನಾವು ಎತ್ತತಕ್ಕಂಥದ್ದು ಇರುತ್ತೆ. ನೋಡಿ, ಒಂದು ತಿಳ್ಕೊಳ್ಳಿ, ಅಫ್ಕೋರ್ಸ್ ಯಾವುದೇ ಅವತಾರಗಳು ಏನೇನೋ ಇರಲಿ, ಬಟ್ ಶಿವನ ಆರಾಧನೆಯಿಂದ ಸಕಲ ದೋಷಗಳು ಪರಿಹಾರ ಸತ್ಯ. ಅದರಲ್ಲೂ ಕೂಡ 9ರ ಸ್ಥಾನ ಭಾಗ್ಯವನ್ನು ತರ್ತಕ್ಕಂಥದ್ದು ಶಿವ. ಯಾಕೆಂದರೆ ನೋಡಿ, ಸಪ್ತ ಋಷಿಗಳಿಗೆ ಕೂಡ ಭಗವಂತ ಅವ್ರಿಗೆ ಜ್ಞಾನವನ್ನು, ಕರುಣೆಯನ್ನು ಮಾಡಿರ್ತಕ್ಕಂಥದ್ದು, ಬೋಧನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಶಿವದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಪ್ತ ಋಷಿಗಳಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ಪರಮಾತ್ಮನ ಶಿವ. ಈ ಶಿವನ ಲೀಲೆ ಅಂತ ಕರೆದು, ಶಿವನ ಲೀಲೆ ಅಷ್ಟಿಷ್ಟು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆ ಪರಮಾತ್ಮನ ಲೀಲೆಯನ್ನು ಯಾರು ಸ್ವತಃ ತಿಳಿದು ಅವರ ಪುರಾಣಗಳು, ಪುಣ್ಯಕಥೆಗಳು, ಶಿವನ ಆರಾಧನೆಯಲ್ಲಿ ಯಾರು ತೊಡಗಿರ್ತಾರೋ ನಿಜವಾಗ್ಲೂ ಅದಕ್ಕೋಸ್ಕರ ನೋಡಿ, ಶಿವನ ಆರಾಧಕರೆಲ್ಲ ವಕ್ರವಾಗಿ ಯಾಗಂದ್ರೆ ಇರ್ತಕ್ಕಂಥದ್ದು ಇರುತ್ತೆ. ಡ್ರೆಸ್ ಸೆನ್ಸ್ ಇರೋದಿಲ್ಲ, ಏನಿರಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪ್ರಪಂಚ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಆಹಾರ ಪದ್ಧತಿ, ಇವೆಲ್ಲ ನಾಗಸಾಧು ಎಕ್ಸೆಟ್ರಾ ಎಲ್ಲ ನೋಡ್ತಾ ಇರ್ತವೆ. ಅಫ್ಕೋರ್ಸ್ ಶಿವನ ಭಕ್ತರೆಲ್ಲ ಸಹಿತವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥವ್ರು. ಹಾಗಾಗಿ ಶಿವನ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರಲಿ, ಶಿವನ ಅನುಗ್ರಹ ನಿಮ್ಮ ಮೇಲೆ ಸಿಗಲಿ ಅಂತಕ್ಕಂಥದ್ದು ಬೇಳ್ಕೊಳ್ಳೋಣ. ಶಿವರಾತ್ರಿಯ ಪೂರ್ತಿ ಒಂದು ವಿಡಿಯೋ ನಿಮಗೆ ಯಾವ ರಾಶಿ ಲಗ್ನದವರಿಗೆ ಶುಭವನ್ನು ಕೊಡುತ್ತೆ, ಯಾರು ಇದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬರ್ತಾರೆ. ಇವತ್ತಿನ ಪಂಚಾಂಗ ಏನಿದೆ,
ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ನೋಡೋಣ. ಇವತ್ತು ಭಾನುವಾರ, ತ್ರಯೋದಶಿ, ಕೃಷ್ಣಪಕ್ಷ, ವ್ಯತಾಪತ ಯೋಗ ಇರ್ತಕ್ಕಂಥದ್ದು, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥ ಸಮಯ. ಚಂದ್ರ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 4:57 6:25 ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 12:34 2:02 ಹಾಗೆ ಗುಳಿಕ ಕಾಲ ಇದಕ್ಕೂ ಸಹಿತವಾಗಿ ಮಧ್ಯಾಹ್ನ 3:29 4:57 ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ 3:02 3:28 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಂಜೆ 4:10 4:52 ಸ್ನೇಹಿತರೆ, ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ, ಅಂದರೆ ಸೂರ್ಯನ ನಕ್ಷತ್ರ, ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಅಂದರೆ ನೋಡಿ, ಅವತ್ತಿನ ದಿನ ಸೂರ್ಯನ ಅಧಿದೇವತೆ ಆಗಿರತಕ್ಕಂಥದ್ದು ಅಂದರೆ ಶಿವ. ಮಕರ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ದಿನ ಯಾವೆಲ್ಲ ಫಲಗಳು ಲಭ್ಯವಾಗುತ್ತೆ, ಯಾವ ರಾಶಿಯವರಿಗೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ನೋಡಿ, ಲಕ್ಷ್ಮೀ ಮಂಗಳ ಯೋಗ, ಹೆಸರು ಕೀರ್ತಿ ಪ್ರತಿಷ್ಠೆ, ಲಾಭ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲಾಭ ಕಡಾಖಂಡಿತವಾಗಿ ನಿಮಗೆ ಲಭ್ಯತೆ ಇದೆ. ಲಾಭದ ವಿರಾಜವತೆ ನಿಮ್ಮಲ್ಲಿ ಇರ್ತದೆ. ಆರೋಗ್ಯದ ವೃದ್ಧಿ ಇರ್ತಕ್ಕಂಥ ಸಮಯ ಮೇಷರಾಶಿಯವರಿಗೆ. ಕೇವಲ ಶಿವನಿಗೆ ಎಳ್ಳಿನ ಅಭಿಷೇಕ, ಕರಿ ಎಳ್ಳಿನ ಅಭಿಷೇಕ, ಕಳ್ಳಿನ ಅಭಿಷೇಕವನ್ನು ಅಂದರೆ ಎಳ್ಳು ಮತ್ತು ಹಾಲಾಕಿ ಅಭಿಷೇಕ ಮಾಡ್ತಕ್ಕಂಥ ಕೆಲಸವನ್ನಾದರೂ ಮಾಡಿ, ಅಥವಾ ಕ್ಷೀರಾಭಿಷೇಕವನ್ನು ಮಾಡಿ ಎಳ್ಳಿನ ಒಬ್ಬಟ್ಟನ್ನು ಹಂಚಿ ದಿನ ಇನ್ನಷ್ಟು ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥರುತ್ತೆ. ಅಥವಾ ಎಳ್ಳಿನ ದಾನವನ್ನಾದರೂ ಮಾಡಿ. ಕರಿ ಎಳ್ಳಿನ ದಾನ ಯಾರು ತಗೊಳ್ತಕ್ಕಂಥ ಯಾಚಕರು ಅಂದರೆ ಪುರೋಹಿತರಾಗಿರ್ಬೋದು, ಯಾರಾಗಿರ್ಬೋದು, ಅವರಿಗೆ ಕೊಡ್ತಕ್ಕಂಥದ್ದು ನಿಮಗೆ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವೃದ್ಧಿ ಆಗುತ್ತೆ. ಹಾಗೆ ವೃಷಭ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರಿಗೆ ಒಂದು ಬದಲಾವಣೆಗೆ ಅಪೇಕ್ಷಿತವಾಗಿರ್ತಕ್ಕಂಥ ಸಮಯ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಹೆಸರು ಕೀರ್ತಿ ಪ್ರತಿಷ್ಠೆ, ಹಾಗೆ ನಿಮ್ಮ ಒಂದು ರಾಜಕೀಯ ಮನೋಭಾವತೆ ಇವೆಲ್ಲ ಕೂಡ ಗರಿಗಿರತಕ್ಕಂಥದ್ದು ಜಾಸ್ತಿ ಇರುತ್ತೆ. ಬಟ್ ಅಹಂ ಇರತಕ್ಕಂಥದ್ದು, ಬಟ್ ನಾನೇ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ. ವೃಷಭ ರಾಶಿಯವ್ರಿಗೆ ಅಫ್ಕೋರ್ಸ್ ಕೇಂದ್ರಗತ ಎರಡೂ ಕೂಡ ಗ್ರಹಗಳ ಉತ್ಕೃಷ್ಟತೆ, ಶಿವನ ಅನುಗ್ರಹ ಮ್ಯಾಕ್ಸಿಮಮ್ ನಿಮಗೆ ಈ ಒಂದು ದಿನ ಮ್ಯಾಕ್ಸಿಮಮ್ ಇಸ್ ಅ ವೆರಿ ಗುಡ್ ಡೇ ಕೂಡ. ವೃಷಭ ರಾಶಿಯವ್ರಿಗೂ ಅತ್ಯಂತ ಶುಭ ಕಾಲ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಕೋಪದ ವಾತಾವರಣ ಆ್ಯಂಡ್ ದೆನ್ ಶಿವನ ಅನುಗ್ರಹ, ಹಾಗೆ ಕೆಲವೊಂದು ವಿಚಾರಗಳ ಭಾಗ್ಯವನ್ನು ತರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಬಟ್ ಅನ್ನೆಸಸರಿಯಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಅನ್ನೆಸಸರಿ ಆಗಿರ್ತಕ್ಕಂಥ ಮಾತುಗಳು, ಅನ್ನೆಸರಿ ಆಗಿರ್ತಕ್ಕಂಥ ಆ್ಯಟಿಟ್ಯೂಡ್ಸ್ನ ಕಡಿಮೆ ಮಾಡಿ ಶಾಂತ ಚಿತ್ತರಾಗಿ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಎಲ್ಲ ಅವಕಾಶಗಳು ಶುಭವನ್ನು ತರ್ತಕ್ಕಂಥದ್ದಿರುತ್ತೆ. ಶಿವನ ಆರಾಧನೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸತ್ಯ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಕಟಕ ರಾಶಿಯವರಿಗೆ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳಿರುತ್ತೆ. ಹಾಗೆ ಇದ್ದಕ್ಕಿದ್ದಾಗೆ ಒಂದೊಂದು ಸಣ್ಣ ಪುಟ್ಟ ಸಮಸ್ಯೆಗಳು, ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಜಾಸ್ತಿ ಇದೆ. ಅನ್ನೆಸಸರಿ ಆಗಿರ್ತಕ್ಕಂಥ ಮಾತುಕತೆಗಳಲ್ಲಿ ತೊಡಗೋದು ಬೇಡ. ಈ ದಿನ ಸಾಧ್ಯವಾದರೆ ಶಿವನಿಗೆ ರುದ್ರಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸಿ, ಆ ಶಿವನಿಗೆ ಸಾಧ್ಯವಾದರೆ ಅಥವಾ ಅಂಗವಿಕಲರಿಗೆ ಅಥವಾ ಬಡವರಿಗೆ, ಹಸುಗಳಿಗೆ ಚಪಾತಿಯನ್ನು ಕೊಡಿ. ದಿನ ಯಾರ್ಯಾರು ಕಟಕ ರಾಶಿಯಲ್ಲಿದ್ದರೂ ಸ್ವಲ್ಪ ಜಾಗರೂಕರಾಗಿ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವ್ರಿಗೆ ಖಂಡಿತ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದಿದೆ. ಲಾಭವನ್ನು ತರ್ತಕ್ಕಂಥದ್ದು ಸತ್ಯವಾಗಲಿದೆ. ಹಾಗೆ ಮದುವೆ ವಿಚಾರಗಳು, ಮದುವೆ ಸಂಬಂಧಪಟ್ಟತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವಿದೆ. ಆದಷ್ಟು ಕೂಡ ಈ ದಿನ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಕಾರ್ಯಪ್ರವೃತ್ತದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ತೋರಿಸ್ತದೆ. ಖಂಡಿತ ಸಿಂಹರಾಶಿಯವ್ರಿಗೂ ಕೂಡ ಒಂದು ಶುಭದ ಫಲಪ್ರಾಪ್ತಿ ಇರ್ತಕ್ಕಂಥದ್ದು. ಶಿವನ ಆರಾಧನೆ ಮಾಡಿ ಇನ್ನಷ್ಟು ಶುಭವಾಗುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಕಾರ್ಯದಲ್ಲಿ ನಿರತರಾಗ್ತೀರಿ, ಯಾವುದಾದ್ರೂ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಾರ್ಯದಲ್ಲಿ. ಬಟ್ ಆರೋಗ್ಯ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದಿರುತ್ತೆ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಭಾಳ ಮುಖ್ಯ. ತಂದೆಯೊಟ್ಟಿಗಿನ ವಾಗ್ವಾದವನ್ನು ತಪ್ಪಿಸಿದ್ದೀರಾ ಕನ್ಯಾ ರಾಶಿಯವರಾಗಿದ್ದರೆ ಶುಭವಾಗ್ತದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಖಂಡಿತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು, ರಾಜ ವೈಭೋಗ, ರಾಜ ಟಿ ವಿ ಇರ್ತಕ್ಕಂಥದ್ದಿರುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಕ್ರಿಯೇಟಿವಿಟಿ ಆಗಿರ್ತಕ್ಕಂಥ ಒಂದು ದಿನವಾಗ್ತದೆ.
ಬಟ್ ಸಾಧ್ಯವಾದಷ್ಟು ತುಲಾರಾಶಿಯವರು ಆಧ್ಯಾತ್ಮಿಕ ಚಿಂತನೆಗಳು ಲಾಭವನ್ನು ಜಾಸ್ತಿ ತರುತ್ತೆ ಅಂತ ಹೇಳ್ತಿದ್ದೀನಿ. ಶಿವನ ಆರಾಧನೆ ಮಾಡ್ಕೊಳ್ಳಿ, ಇನ್ನಷ್ಟು ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮ್ಯಾಕ್ಸಿಮಮ್ ಇಸ್ ಅ ವೆರಿ ಗುಡ್ ಡೇ ಕೂಡ. ಅತ್ಯಂತ ಶುಭದ ಕಾಲ. ಯಾವಾಗಲೂ ಕೂಡ ಧ್ಯಾನಾಸಕ್ತರಾಗಿ ಕೂತ್ಕೊಳ್ತೀರಿ. ಸುಖ ಇರ್ತಕ್ಕಂಥ ಸುಖಸ್ಥಾನದಲ್ಲಿ ಸೂರ್ಯನಿದ್ದಾನೆ. ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್. ಏನಾದರೂ ಒಂದು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜೊತೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಹೊಸದಾಗಿ ಏನಾದರೂ ಕಲಿತಕ್ಕಂಥ ಶಕ್ತಿ ನಿಮ್ಮಲ್ಲಿ ಈ ದಿನ ಬರ್ತದೆ. ಖಂಡಿತ ವೃಶ್ಚಿಕ ರಾಶಿಯವರಿಗೆ ಶುಭದ ಫಲ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ, ಸಣ್ಣ ಕೆಲಸದ ನಿಮಿತ್ತ ಒಂದು ಕಡೆ ಬೇರೆ ಪ್ರದೇಶಕ್ಕೆ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸಾಧ್ಯವಾದಷ್ಟು ಕೂಡ ಒಂದು ಡಿಸ್ಕಷನ್ಸ್ ಮೂಲಕ ಕೆಲವೊಂದು ವಿಚಾರಗಳನ್ನು ಬಗೆಹರಿಸ್ತಕ್ಕಂಥ ಸನ್ನಿವೇಶಗಳು ಧನುರಾಶಿಯವರಿಗೆ ಲಭ್ಯತೆ ಇದೆ, ಒಳ್ಳೆಯದಾಗುತ್ತೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಹೆಚ್ಚಿನದ ಮಹತ್ವ ಪೂರ್ತಿ ಇನ್ವಾಲ್ವ್ಮೆಂಟ್ ಕುಟುಂಬದ ಮೇಲೆ ಇರುತ್ತೆ, ಹಾಗೂ ಹಣಕಾಸಿನ ಮೇಲೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಬಟ್ ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶಾಂತತೆಯನ್ನು ವಹಿಸಿ. ಆ ಶಾಂತತೆ ನಿಮಗೆ ಶುಭವನ್ನು ತರ್ತಕ್ಕಂಥಿರುತ್ತೆ. ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಅಫ್ಕೋರ್ಸ್ ಕುಂಭರಾಶಿಯವರಿಗೆ ಒಂದು ರಾಜಕೀಯ ತತ್ವ, ರಾಜದ ಮನೋಭಾವತೆ, ರಾಜ ಟಿ ವಿ ಇರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ಸಾರ್ವಜನಿಕರಿಗೆ ಎಷ್ಟು ಕೈಲಾದ ಸಹಾಯ ಮಾಡಬೇಕಾಗುತ್ತೋ ಅಷ್ಟು ಕೈಲಾದ ಸಹಾಯವನ್ನು ಕುಂಭರಾಶಿಯವರು ಈ ದಿನ ಮಾಡ್ತೀರಿ. ಇದು ಮ್ಯಾಕ್ಸಿಮಮ್ ಸತ್ಯ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ. ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವ್ರಿಗೆ ಈ ದಿನ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರ. ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ತಕ್ಕಂಥರುತ್ತೆ. ಅನ್ನೆಸಸರಿಯಾಗಿ ಕೋಪವನ್ನು ಮಾಡಿಕೊಳ್ಳೇಬೇಡಿ. ಸಾಧ್ಯವಾದಷ್ಟು ಮೀನರಾಶಿಯವರಿಗೆ ದಿನ ಶಾಂತ ಚಿತ್ತರಾಗಿ ಶಿವನ ಆರಾಧನೆ ಮಾಡೋದೊಂದೇ ನಿಮಗೆ ಅದೃಷ್ಟವನ್ನು ತರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ನಿಮಗೆ ಈ ದಿನ ಶಿವನಿಗೆ ಕೇವಲ ನೋಡಿ ಮುಳ್ಳಿನ ಕಾಯಿ ಬರುತ್ತೆ. ಮುಳ್ಳಿನ ಕಾಯಿ ಅಂದರೆ ನೀವು ಕಹಳೆ ಗಿಡ ಅಂತ ನೋಡಿರ್ಬೋದು. ಈ ಕಹಳೆ ಗಿಡದಲ್ಲಿ ಸಿಗ್ತಕ್ಕಂಥ ಮುಳ್ಳಿನ ಕಾಯಿಯನ್ನು ಶಿವನಿಗೆ ಅರ್ಪಣೆಯನ್ನು ಮಾಡಿ ಪ್ರಾರ್ಥನೆ ಮಾಡಿ, ಭಗವಂತ ನನ್ನ ಸಂಕಷ್ಟಗಳನ್ನು ದೂರ ಮಾಡು ಅಂತ ಹೇಳಿ ಕೇವಲ ಮುಳ್ಳಿನ ಕಾಯಿಯನ್ನು ಸಹಿತವಾಗಿ ಶಿವ ನನಗೆ ಒಂದು ಚೆನ್ನಾಗಿದೆ ಅಂದರೆ ಒಂದು ಶುಭ ಪ್ರಿಯ ಅಂತಕ್ಕಂಥದ್ದು ತಗೊಳ್ತಕ್ಕಂಥದ್ರಿಂದ ನೋಡಿ ಆ ಶಿವನ ಒಂದು ಕರುಣಾಮಯ ಆಗಿರ್ತಕ್ಕಂಥ ಹೃದಯ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಈ ಒಂದು ವಸ್ತು ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡುತ್ತೆ, ಶುಭವನ್ನು ಕೊಡುತ್ತೆ, ಹಾಗೆ ನಿಮ್ಮ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ದೂರ ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.